ವೆಲ್ಕಮ್ ಟು ಗುರುದೇವ್ ಐಎಎಸ್ ಕೆಎಎಸ್ ಅಕಾಡೆಮಿ. ಗುರುದೇವ್ ಐಎಎಸ್ ಕೆಎಎಸ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದ್ದೀವಿ. ಇಟ್ಸ್ ಆಲ್ರೆಡಿ ರನ್ನಿಂಗ್. ಪ್ರತಿದಿನ ರಾತ್ರಿ 9 ಗಂಟೆಗೆ ಕರೆಂಟ್ ಅಫೇರ್ಸ್ ನ ಇಂಪಾರ್ಟೆಂಟ್ ಟಾಪಿಕ್ ನ ಡೀಪ್ ಅನಾಲಿಸಿಸ್ ನ ಮಾಡ್ಕೊಡ್ಲಾಗತ್ತೆ. ಸೊ ಕಂಪ್ಲೀಟ್ ಡೀಟೇಲ್ ಜೊತೆಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಸಾಲ್ವ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ಅದನ್ನ ಅನಾಲಿಸಿಸ್ ಮಾಡಬಹುದು ಅಂತ ಕೂಡ ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀವಿ. ಸೊ ಪ್ರತಿದಿನ ರಾತ್ರಿ 9 ಗಂಟೆಗೆ ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್ ಅನ್ನ ತಪ್ಪದೆ ನೋಡಿ. ಇವತ್ತಿನ ನಾವು ಈ ವಿಡಿಯೋದಲ್ಲಿ ಸ್ಕೂಲ್ ಎನ್ರೋಲ್ಮೆಂಟ್ ಬಗ್ಗೆ, ಯಾಕೆ ಸ್ಕೂಲ್ ಎನ್ರೋಲ್ಮೆಂಟ್ ಬಗ್ಗೆ ಅಂತ ಹೇಳಿದ್ರೆ, ಭಾರತದಲ್ಲಿ ಸ್ಕೂಲ್ ಎನ್ರೋಲ್ಮೆಂಟ್ ಗೆ ಸ್ಟೂಡೆಂಟ್ಸ್ ಗಳು ಏನ್ ಅಡ್ಮಿಷನ್ ತಗೊಳ್ತಾ ಇದಾರಲ್ವಾ, ಅದರ ಎನ್ರೋಲ್ಮೆಂಟ್ ಕಡಿಮೆ ಆಗ್ತಿದೆ. ಈವನ್ ದೋ ಇಂಡಿಯಾದಲ್ಲಿ ಎಜುಕೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ತಗೋ ಬರ್ತಾ ಇದೀವಿ, ಮಿಡ್ ಡೇ ಮೀಲ್ ಸ್ಕೀಮ್ ಗಳನ್ನ ಇನ್ನೂ ಕೂಡ ಹೆಚ್ಚಾಗಿ ಇಂಪ್ರೂವ್ ಮಾಡ್ತಾ ಇದೀವಿ, ಸ್ಟ್ರೆಂಥನ್ ಮಾಡಿದೀವಿ, ಫ್ರೀ ಎಜುಕೇಶನ್ ಕೊಡ್ತಾ ಇದೀವಿ. UDISE ಪ್ಲಸ್ ಕೊಟ್ಟಿರುವಂತಹ ರಿಪೋರ್ಟ್ ನ ಪ್ರಕಾರ ಭಾರತದಲ್ಲಿ ಸ್ಕೂಲಿನ ಎನ್ರೋಲ್ಮೆಂಟ್ ರೇಟು ರೆಡ್ಯೂಸ್ ಆಗ್ತಾ ಇದೆ ಕಂಪೇರ್ ಟು ಲಾಸ್ಟ್ ಇಯರ್. ಸೊ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ UDISE ಪ್ಲಸ್ ಅಂದ್ರೆ ಏನು, ಯಾರು ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾರೆ, ಇದರಿಂದ ಸ್ಕೂಲ್ ಎನ್ರೋಲ್ಮೆಂಟ್ ಗೆ ಅಥವಾ ಸ್ಕೂಲ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ನ ಇನ್ನು ಕೂಡ ಸ್ಟ್ರೆಂಥನ್ ಮಾಡೋದಕ್ಕೆ ಗವರ್ಮೆಂಟ್ ಗೆ ಯಾವ ತರ ಹೆಲ್ಪ್ ಆಗತ್ತೆ, ಯಾವ ಯಾವ ಏರಿಯಾಸ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾ ಬರೋಣ. ಸೊ ಮೊದಲಿಗೆ ವಾಟ್ ಇಸ್ UDISE? ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ UDISE, ಯಾಕಂದ್ರೆ ರಿಪೋರ್ಟ್ಸ್ ಅಂಡ್ ಇಂಡೀಸಸ್ ಅನ್ನೋಂತಹ ಕಾನ್ಸೆಪ್ಟ್ ಅನ್ನ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಇದನ್ನ ರಿಲೀಸ್ ಮಾಡೋದು ಮಿನಿಸ್ಟ್ರಿ ಆಫ್ ಎಜುಕೇಶನ್, ಎಜುಕೇಶನ್ ಮಿನಿಸ್ಟ್ರಿ ಇದನ್ನ ರಿಲೀಸ್ ಮಾಡುತ್ತೆ. UDISE ಪ್ಲಸ್ ಇದರ ಫುಲ್ ಫಾರ್ಮ್ ಏನು, ಇದನ್ನು SDA ಎಕ್ಸಾಮ್ ಅಲ್ಲಿ ಇರುತ್ತೆ. ಸೊ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಪ್ಲಸ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಯಾರು ರಿಲೀಸ್ ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ರಿಪೋರ್ಟ್ ಪ್ರಕಾರ 3 ರಿಂದ 11 ವರ್ಷದ ಏಜ್ ಗ್ರೂಪ್ ಇರುವಂತಹ ಮಕ್ಕಳಲ್ಲಿ, ಈ ಏಜ್ ಗ್ರೂಪ್ ಇರುವಂತಹ ಮಕ್ಕಳಲ್ಲಿ ಸ್ಕೂಲ್ ಎನ್ರೋಲ್ಮೆಂಟ್ ರೆಡ್ಯೂಸ್ ಆಗ್ತಾ ಇದೆ. ಎಸ್ಪೆಷಲಿ ಯಾವ ಎಜುಕೇಶನ್ ಇಯರ್ ಅಲ್ಲಿ ಅಂತ ಹೇಳಿದ್ರೆ 2024 ಮತ್ತೆ 2025ರ ಎಜುಕೇಶನ್ ಪೀರಿಯಡ್ ಅಲ್ಲಿ ಸ್ಕೂಲ್ ಎನ್ರೋಲ್ಮೆಂಟ್ ರೆಡ್ಯೂಸ್ ಆಗಿದೆ 3 ರಿಂದ 11 ವರ್ಷ ಏಜ್ ಗ್ರೂಪ್ ಇರುವಂತಹ ಸ್ಟೂಡೆಂಟ್ಸ್ ಅಲ್ಲಿ. ಸೊ ಎಷ್ಟು ಅಂತ ಹೇಳಿದ್ರೆ 25 ಲ್ಯಾಕ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಕಡಿಮೆ ಆಗಿದೆ. ಹಾಗಿದ್ರೆ ಸ್ಟೂಡೆಂಟ್ಸ್ ಗಳೇ ಇಲ್ವಾ? ಇದ್ರೆ ಅವ್ರು ಸ್ಕೂಲ್ಗೆ ಹೋಗ್ತಾ ಇಲ್ವಾ? ಸ್ಕೂಲ್ಗೆ ಹೋಗೋದ್ ಬಿಟ್ಟು ಬೇರೆ ಏನ್ ಮಾಡ್ತಾ ಇದ್ದಾರೆ? ಅದನ್ನೆಲ್ಲ ಡೀಟೇಲ್ ಆಗಿ ಇನ್ ಮುಂದಿನ ಸ್ಲೈಡ್ಸ್ ಗಳಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. UDISE ಪ್ಲಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಜುಕೇಶನಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡುತ್ತೆ. ಎಜುಕೇಶನಲ್ ಮ್ಯಾನೇಜ್ಮೆಂಟ್ ನ ಮಾಡಿ ಎಜುಕೇಶನ್ ನ ಸ್ಟ್ರೆಂಥನ್ ಮಾಡೋದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ನ ಸಿಸ್ಟಮ್ಯಾಟಿಕ್ ಆಗಿ ಗವರ್ಮೆಂಟ್ ಗೆ ಒದಗಿಸ್ಕೊಡುತ್ತೆ. ಅಂಡ್ ದಿಸ್ ರಿಪೋರ್ಟ್ ಇಸ್ ವೆರಿ ಎಫೆಕ್ಟಿವ್. ಈ ರಿಪೋರ್ಟ್ ಎಫೆಕ್ಟಿವ್ ಆಗೂ ಇರುತ್ತೆ, ಅದ್ರ ಜೊತೆಗೆ ತುಂಬಾನೇ ಅಕ್ಯುರೇಟ್ ಆಗಿ ಕೂಡ ಇದೆ. ಎಫೆಕ್ಟಿವ್ ಆಗಿ ಸರ್ವೆಯನ್ನ ಮಾಡ್ಬಿಟ್ಟು ಈ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾ ಇದೆ UDISE. ಯಾವ ಯಾವ ಫಂಕ್ಷನ್ಸ್ ನ ಅಥವಾ ಯಾವ ಯಾವ ಏರಿಯಾಸ್ ನ ಇದು ಕವರ್ ಮಾಡ್ತಿದೆ ಅಂತ ಹೇಳಿದ್ರೆ, ಸ್ಕೂಲ್ ಪ್ರೊಫೈಲ್ ಅಂದ್ರೆ ಸ್ಕೂಲಿನ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಹಾಗೆ ಸ್ಕೂಲ್ ಅಲ್ಲಿ ಬೆಂಚ್ ಆಗಿರ್ಬೋದು, ವಿಂಡೋ ಫೆಸಿಲಿಟೀಸ್ ಆಗಿರ್ಬೋದು, ಈ ಯಾವ ರೀತಿಯಲ್ಲಿ ಇದೆ. ಅದ್ರ ಜೊತೆಗೆ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಅವರು ಸ್ಕೂಲ್ ಎಜುಕೇಶನ್ ಗೆ ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ, ಅವರ ಅಡ್ಮಿಷನ್ ಯಾವ ತರ ಆಗಿದೆ. ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಇದು ರಿಪೋರ್ಟ್ ನ ಪ್ರಿಪೇರ್ ಮಾಡ್ತಾ ಇದೆ. ಸೊ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಪ್ರಿಪೇರ್ ಮಾಡ್ತಿರೋದ್ರಿಂದ ಡ್ಯೂಪ್ಲಿಕೇಶನ್ ಆಫ್ ದ ಸ್ಟೂಡೆಂಟ್ ಡೇಟಾ ರೆಡ್ಯೂಸ್ ಆಗ್ತಾ ಇದೆ. ಸೊ ಈ ಡ್ಯೂಪ್ಲಿಕೇಶನ್ ಆಫ್ ದ ಸ್ಟೂಡೆಂಟ್ ಡಾಟಾ ಏನ್ ರೆಡ್ಯೂಸ್ ಆಗ್ತಿದೆ ಅಲ್ವಾ, ಅಕ್ಯುರೇಟ್ ಆಗಿ ಕೊಡ್ತಿದೆ ಅಲ್ವಾ, ಇದರಿಂದಾನೇ ನಮ್ಗೆ ಡಿಕ್ಲೈನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಹೇಳಲಾಗ್ತಿದೆ. ಇದ್ರ ಜೊತೆಗೆ ಟೀಚರ್ ಪ್ರೊಫೈಲ್ ನ ಕೂಡ ಹೇಳುತ್ತೆ. ನಾನ್ ಟೀಚಿಂಗ್ ಸ್ಟಾಫ್ಸ್ ಎಷ್ಟು ಜನ ಇದ್ದಾರೆ, ಟೀಚಿಂಗ್ ಸ್ಟಾಫ್ಸ್ ಎಷ್ಟು ಜನ ಇದ್ದಾರೆ, ಅಂಡ್ ಸ್ಟೂಡೆಂಟ್ ಮತ್ತೆ ಟೀಚರ್ ರೇಷಿಯೋ ಎಷ್ಟು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಈ ಒಂದು ರಿಪೋರ್ಟ್ ಕೊಡುತ್ತೆ. ಯಾವ ಎಜುಕೇಶನ್ ಲೆವೆಲ್ ತನಕ ಇದು ಸರ್ವೆಯನ್ನ ಮಾಡುತ್ತೆ ಅಥವಾ ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡುತ್ತೆ ಅಂತ ಹೇಳಿದ್ರೆ, ಈಚ್ ಅಕಾಡೆಮಿಕ್ ಇಯರ್ ಅಲ್ಲಿ ಪ್ರೀ ಪ್ರೈಮರಿಯಿಂದ ಹೈಯರ್ ಸೆಕೆಂಡರಿ ಲೆವೆಲ್ ತನಕ ರಿಯಲ್ ಟೈಮ್ ಮೋಡ್ ಅಲ್ಲಿ ಡಾಟಾವನ್ನ ಕಲೆಕ್ಟ್ ಮಾಡಿ ಡಾಟಾವನ್ನ ಪ್ರೊವೈಡ್ ಮಾಡುತ್ತೆ. ಸೊ ಪ್ರೀ ಪ್ರೈಮರಿಯಿಂದ ಹೈಯರ್ ಸೆಕೆಂಡರಿ ಎಜುಕೇಶನ್
UDISC ಯಾವ ಡೇಟಾವನ್ನ ಕೊಡುತ್ತೆ ಅಂತ ಹೇಳಿದ್ರೆ ಪ್ರೀ ಪ್ರೈಮರಿಯಿಂದ ಹೈಯರ್ ಸೆಕೆಂಡರಿ ಎಜುಕೇಶನ್ ತನಕ ಡೇಟಾವನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಆನ್ಸರ್ ನ ಮಾಡ್ಬೇಕಾಗತ್ತೆ. ಈ ರಿಪೋರ್ಟ್ ಪ್ರಕಾರ ಕನ್ಸಿಸ್ಟೆಂಟ್ ಆಗಿ ಎನ್ರೋಲ್ಮೆಂಟ್ ಡಿಕ್ಲೈನ್ ಆಗ್ತಾ ಇದೆ. ಕನ್ಸಿಸ್ಟೆಂಟ್ ಆಗಿ ಹೇಗ್ ಡಿಕ್ಲೈನ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ 2024 ಮತ್ತೆ 25ರ ಏನು ಡೇಟಾ ಇದೆ 11 ಲ್ಯಾಕ್ ಸ್ಟೂಡೆಂಟ್ಸ್ ಗಳು ಕ್ಲಾಸ್ 11th ಇಂದ ಕ್ಲಾಸ್ 12th ತನಕ ನಾವು ತಗೊಂಡ್ರೆ 11 ಲ್ಯಾಕ್ ಸ್ಟೂಡೆಂಟ್ ಅಡ್ಮಿಷನ್ ಅಥವಾ ಎನ್ರೋಲ್ಮೆಂಟ್ ರೆಡ್ಯೂಸ್ ಆಗಿದೆ. 2018 2019 ಕಂಪೇರ್ ಮಾಡ್ಕೊಂಡ್ರೆ 2018 19ರಿಂದ 2024 25ರ ತನಕ ಯಾವಾಗ್ಲೂ ಕೂಡ ಇಷ್ಟೊಂದು ಎನ್ರೋಲ್ಮೆಂಟ್ ಡೇಟಾ ರೆಡ್ಯೂಸ್ ಆಗಿರ್ಲಿಲ್ಲ. ಬಟ್ ಫಸ್ಟ್ ಟೈಮ್ ಎನ್ರೋಲ್ಮೆಂಟ್ ರೆಡ್ಯೂಸ್ ಆಗಿದೆ. ಇಲ್ಲಿ ಕೊಟ್ಟಿರುವಂತಹ ಡೇಟಾವನ್ನ ಲೋಯೆಸ್ಟ್ ಬರ್ತ್ ರೇಟ್ಗೆ ಮತ್ತೆ ಅರ್ಬನ್ ಮೈಗ್ರೇಷನ್ ಮತ್ತೆ ಪ್ರೈವೇಟ್ ಸ್ಕೂಲ್ಗೆ ಪೇರೆಂಟ್ಸ್ ಗಳ ಇಂಟ್ರೆಸ್ಟ್ ಏನ್ ಜಾಸ್ತಿ ಆಗ್ತಿದೆ ಅಲ್ವಾ ಅದಕ್ಕೆ ಲಿಂಕ್ ಮಾಡಲಾಗಿದೆ. ವಿಚ್ ಇಸ್ ನಥಿಂಗ್ ಬಟ್ ಇಲ್ಲೇನು ಡಿಕ್ಲೈನ್ ಆಗ್ತಿದೆ ಅಲ್ವಾ, ಇದು ಯಾತಕ್ಕೋಸ್ಕರ ಆಗ್ತಿದೆ ಅಂತ ಹೇಳಿದ್ರೆ ಬರ್ತ್ ರೇಟು ಕಡಿಮೆ ಆಗ್ತಿರೋದ್ರಿಂದ, ಅರ್ಬನ್ ಮೈಗ್ರೇಷನ್ ಹೆಚ್ಚಾಗ್ತಿರೋದ್ರಿಂದ, ಅದರ ಜೊತೆಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಪೇರೆಂಟ್ಸ್ ಗಳಿಗೆ ಪ್ರೈವೇಟ್ ಸ್ಕೂಲ್ಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ. ಈ 3 ರೀಸನ್ಸ್ ಇಂದ ಸ್ಕೂಲ್ ಎನ್ರೋಲ್ಮೆಂಟ್ ಗವರ್ಮೆಂಟ್ ಸ್ಕೂಲ್ ಎನ್ರೋಲ್ಮೆಂಟ್ಸ್ ಗಳು ರೆಡ್ಯೂಸ್ ಆಗ್ತಾ ಇದೆ. ಸ್ಕೂಲಿನ ಎನ್ರೋಲ್ಮೆಂಟ್ ಟ್ರೆಂಡ್ ಅನ್ನ ನಾವು ನೋಡ್ಕೊಳ್ತಾ ಬಂದ್ರೆ 2023 ಮತ್ತೆ 24ರ ಸಾಲಿನ ರಿಪೋರ್ಟ್ ನ ಪ್ರಕಾರ ಟೋಟಲ್ 12.09 ಕ್ರೋರ್ ಸ್ಟೂಡೆಂಟ್ಸ್ ಗಳ ಅಡ್ಮಿಷನ್ ಆಗಿತ್ತು. ನೌ ಇಟ್ ಇಸ್ ಡಿಕ್ಲೈನ್ ಟು 11.84 ಕ್ರೋರ್. ಸೊ ಯೂಜ್ ಡಿಕ್ಲೈನ್ ಆಯ್ತಲ್ವಾ. 2024 ಮತ್ತೆ 25ರಲ್ಲಿ ಯೂಜ್ ಡಿಕ್ಲೈನ್ ಆಗಿದೆ. ಇನ್ನ ಗವರ್ಮೆಂಟ್ ಸ್ಕೂಲ್ ಇಂದ ಪ್ರೈವೇಟ್ ಸ್ಕೂಲ್ಗೆ, ಪ್ರೈವೇಟ್ ಸ್ಕೂಲ್ ಪೇರೆಂಟ್ಸ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ಕೂಲ್ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದೆ. ಸೊ ಇಲ್ಲಿ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಸ್ಕೂಲ್ಗಳನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ಗವರ್ಮೆಂಟ್ ಸ್ಕೂಲ್ ಎನ್ರೋಲ್ಮೆಂಟ್ ಡಿಕ್ಲೈನ್ ಆಗಿದೆ, ಪ್ರೈವೇಟ್ ಸ್ಕೂಲ್ ಎನ್ರೋಲ್ಮೆಂಟ್ ಹೆಚ್ಚಿಗೆ ಆಗಿದೆ. ಗವರ್ಮೆಂಟ್ ಸ್ಕೂಲ್ ಟ್ರೆಂಡ್ ನ ಫಸ್ಟ್ ನೋಡಿದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ 13.62 ಕೋಟಿ 2022 ಮತ್ತೆ 23ರಲ್ಲಿ ಎನ್ರೋಲ್ಮೆಂಟ್ ಆಗಿರೋದನ್ನ ನೋಡ್ಬೋದಾಗತ್ತೆ. ಬಟ್ ಅದು 12.16 ಕೋಟಿಗೆ ಡಿಕ್ಲೈನ್ ಆಗಿದೆ. ಇನ್ನ ಪ್ರೈವೇಟ್ ಸ್ಕೂಲ್ ಇನ್ಕ್ರೀಸ್ ಆಗಿದೆ ಎನ್ರೋಲ್ಮೆಂಟ್ ಅಂತ ಹೇಳ್ದೆ. ಸೊ ಅದರಲ್ಲಿ 8.42 ಕ್ರೋರ್ ಇತ್ತು, ದಟ್ ಇವಾಗ 9.59 ಕ್ರೋರ್ಗೆ ಇನ್ಕ್ರೀಸ್ ಆಗಿದೆ. ಸೊ ಗವರ್ಮೆಂಟ್ ಇಂದ ಪ್ರೈವೇಟ್ ಸೆಕ್ಟರ್ಗೆ ಜಾಸ್ತಿ ಸ್ಟೂಡೆಂಟ್ಸ್ ಗಳ ಎನ್ರೋಲ್ಮೆಂಟ್ ಹೆಚ್ಚಾಗ್ತಿರೋದು ಟ್ರೆಂಡ್ ಅನ್ನ ನೋಡಬಹುದಾಗತ್ತೆ. ಸೊ ವಾಟ್ ಮೈಟ್ ಬಿ ದ ರೀಸನ್ ಫಾರ್ ದ ಡಿಕ್ಲನೇಷನ್? ಫಸ್ಟ್ ರೀಸನ್ ಬಂದ್ಬಿಟ್ಟು ಫಾಲಿಂಗ್ ಆಫ್ ಬರ್ತ್ ರೇಟ್. ಫಸ್ಟ್ ರೀಸನ್. ಸೊ ಬರ್ತ್ ರೇಟ್ ಇಂಡಿಯಾದಲ್ಲಿ ಫರ್ಟಿಲಿಟಿ ರೇಟ್ ಡಿಕ್ಲೈನ್ ಆಗ್ತದೆ. ಸೊ ದಿಸ್ ಇಸ್ ದ ಮೇಜರ್ ರೀಸನ್ ಫಾರ್ ಡಿಕ್ಲೈನಿಂಗ್ ಎನ್ರೋಲ್ಮೆಂಟ್ ಆಫ್ ದ ಸ್ಕೂಲ್ ಸ್ಟೂಡೆಂಟ್ಸ್. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2021ರ ಪ್ರಕಾರ ಟೋಟಲ್ ಫರ್ಟಿಲಿಟಿ ರೇಟು 1.91 ಇತ್ತು, ಇವಾಗ ವೆಲ್ ಬಿಲೋ ರಿಪ್ಲೇಸ್ಮೆಂಟ್ 2.1 ಆಗಿದೆ. ಅಂಡ್ ಕೆಲವು ಸ್ಟೇಟ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ ಅಲ್ಲಿ ಮತ್ತೆ ನಾವು ಅಚೀವ್ ಮಾಡ್ತೀವಿ ಟೋಟಲ್ ಫರ್ಟಿಲಿಟಿ ರೇಟ್ ನ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾವ ಸ್ಟೇಟ್ಸ್ ಗಳು ಅಂತ ನಾವು ನೋಡಿದ್ರೆ UP ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಅಥವಾ ನಾರ್ತ್ ಈಸ್ಟರ್ನ್ ರೀಜನ್ ಬಂದ್ರೆ ಮೇಘಾಲಯ, ಈ ರೀತಿಯ ಕೆಲವೊಂದು ಸ್ಟೇಟ್ಸ್ ಗಳಲ್ಲಿ ಫರ್ಟಿಲಿಟಿ ರೇಟು ರಿಪ್ಲೇಸ್ಮೆಂಟ್ ಲೆವೆಲ್ ಗಿಂತ ಕಡಿಮೆ ಇದೆ. ಇನ್ನು ಡೇಟಾ ಅಕ್ಯುರೇಸಿ ಬಗ್ಗೆ ನಾವು ಮಾತಾಡಿದ್ರೆ ಈಗ UDISC ಪ್ಲಸ್ ಏನ್ ರಿಪೋರ್ಟ್ ನ ಕೊಡ್ತಿದೆ, ತನ್ನ ಮೆಥಡಾಲಜಿಯನ್ನ ಚೇಂಜ್ ಮಾಡ್ಕೊಂಡಿದೆ. ಮುಂಚೆ ಕಂಪ್ಲೀಟ್ ಆಗಿ ಒಂದು ಆರ್ಗನೈಸೇಷನ್ ತಗೊಂಡ್ಬಿಟ್ಟು ಅಲ್ಲಿ ಸರ್ವೆಯನ್ನ ಮಾಡ್ತಿತ್ತು. ಈಗ ಇದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಿದೆ. ಸೊ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಡಾಟಾ ನಮ್ಗೆ ಅಕ್ಯುರೇಟ್ ಆಗಿ ಸಿಗ್ತಾ ಇದೆ. ಅಕ್ಯುರೇಟ್ ಆಗಿ ಸಿಗ್ತಾ ಇರೋದ್ರಿಂದ ಆವಾಗ್ಲೇನೆ ಹೇಳ್ದೆ ಏನ್ ರೆಡ್ಯೂಸ್ ಆಗ್ತಾ ಇದೆ, ಡ್ಯೂಪ್ಲಿಕೇಶನ್ ಆಫ್ ದ ಸ್ಟೂಡೆಂಟ್ ಡಾಟಾ ರೆಡ್ಯೂಸ್ ಆಗ್ತಾ ಇದೆ. ಇದು ಕೂಡ ಒನ್ ಆಫ್ ದ ರೀಸನ್. ಪ್ರಾಪರ್ ಡಾಟಾ ಅಕ್ಯುರೇಟ್ ಸರ್ವೆ ಇಂದ ನಮ್ಗೆ ಡಿಕ್ಲೈನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿರ್ಬೋದು, ಮುಂಚೆಗಿಂತ ಮೆಥಡಾಲಜಿ ಚೇಂಜ್ ಆಗಿರೋದ್ರಿಂದ. ನೆಕ್ಸ್ಟ್ ಮೈಗ್ರೇಷನ್ ಇಂದ. ಯಾಕೆ ಮೈಗ್ರೇಷನ್ ರೀಸನ್ ಆಗತ್ತೆ ಅಂತ ಹೇಳಿದ್ರೆ ಮೈಗ್ರೇಷನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಚಲನೆ ಮಾಡ್ತಾರಲ್ವಾ ಅದು. ಸೊ ಹೆಲ್ತಿಗೋಸ್ಕರ, ಎಜುಕೇಶನ್ಗೋಸ್ಕರ, ಎಂಪ್ಲಾಯ್ಮೆಂಟ್ಗೋಸ್ಕರ, ಈ ಒಂದು ಬೇಸಿಕ್ ರೀಸನ್ಗೋಸ್ಕರ ಒಂದು ರೀಜನ್ ಇಂದ ಇನ್ನೊಂದು ರೀಜನ್ಗೆ ಮೈಗ್ರೇಷನ್ ಆಗ್ತಿರ್ತಾರೆ. ಸೊ ಈಗ ಎಂಪ್ಲಾಯ್ಮೆಂಟ್ ಬೇಕು, ಪ್ರಾಪರ್ ಎಜುಕೇಶನ್ ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಬರ್ತಾರೆ?
ವಿಲೇಜ್ ಇಂದ ಅಥವಾ ರೂರಲ್ ಏರಿಯಾದಿಂದ ಅರ್ಬನ್ ಏರಿಯಾಗೆ ಬರ್ತಾರೆ. ಅರ್ಬನ್ ಮೈಗ್ರೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ಕೂಲ್ ಎನ್ರೋಲ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಶಿಫ್ಟ್ ಆಗ್ತಾ ಇದೆ ಪ್ರೈವೇಟ್ ಸ್ಕೂಲ್ಸ್ ಗಳಿಗೆ ಅಥವಾ ಒಂದು ಅರ್ಬನ್ ಏರಿಯಾಸ್ಗೆ. ಪ್ರೈವೇಟ್ ಸೆಕ್ಟರ್ ಎಕ್ಸ್ಪಾನ್ಷನ್, ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಇವಾಗ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಿದೆ ಅಂತ ನಾವಿಲ್ಲೇನೆ ನೋಡ್ಕೊಂಡ್ವಿ. 8.42 crore ಇತ್ತು, ಇವಾಗ 9.59 crore ತನಕ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಮ್ಗೆ ಪ್ರಾಪರ್ ಎಜುಕೇಶನ್ ಸಿಗುತ್ತೆ ಅಥವಾ ಪ್ರಾಪರ್ ಮೆಂಟರಿಂಗ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಪ್ರೈವೇಟ್ ಸೆಕ್ಟರ್ಗೆ ಅಂತ ಈ ಒಂದು UDISE ಪ್ಲಸ್ ರಿಪೋರ್ಟ್ ಹೇಳ್ತಿದೆ. ಹಾಗಿದ್ರೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಟೀಚರ್ ಸ್ಟೂಡೆಂಟ್ ರೇಷಿಯೋನೇ ಇಲ್ವಾ? ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಒಳ್ಳೆ ಎಜುಕೇಶನ್ ಪ್ರೊವೈಡ್ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ಪಾಸಿಟಿವ್ ಟ್ರೆಂಡ್. ಸೊ ಫಸ್ಟ್ ಗೆ ಈ ಪಾಸಿಟಿವ್ ಟ್ರೆಂಡ್ ಅಲ್ಲಿ ನಾವು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಬಗ್ಗೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನ ನಾವು ನೋಡ್ಕೊಂಡ್ರೆ ಮಿಡಲ್ ಸ್ಕೂಲ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇಂಪ್ರೂವ್ ಆಗಿದೆ. 89.5% ಇಂದ 90.3% ಗೆ ಇನ್ಕ್ರೀಸ್ ಆಗಿದೆ. ಇನ್ನ ಸೆಕೆಂಡರಿ ಲೆವೆಲ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನ ನಾವು ನೋಡ್ಕೊಂಡ್ರೆ 66.5% ಇಂದ 68.5% ಆಗಿದೆ. ಪಾಸಿಟಿವ್ ಟ್ರೆಂಡ್ ನ ನೋಡ್ತಾ ಇದೀವಿ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ರೆಡ್ಯೂಸ್ಡ್ ಡ್ರಾಪ್ ಔಟ್ಸ್. ಸ್ಕೂಲ್ಗೆ ಮುಂಚೆ ಸ್ಟೂಡೆಂಟ್ಸ್ ಗಳೇ ಬರ್ತಾ ಇರ್ಲಿಲ್ಲ, ಜಾಯಿನ್ ಆದ್ರೂ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಅಟೆಂಡೆನ್ಸ್ ರೆಡ್ಯೂಸ್ ಆಗ್ತಾ ಇತ್ತು. ಬಟ್ ಈಗ ಅಟೆಂಡೆನ್ಸ್ ಇಂಪ್ರೂವ್ ಆಗಿದೆ, ಅಂದ್ರೆ ಡ್ರಾಪ್ ಔಟ್ಸ್ ಗಳು ಕಡಿಮೆ ಆಗಿದೆ. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಪ್ರಿಪರೇಟರಿ ಸ್ಟೇಜ್ ಡ್ರಾಪ್ ಔಟ್ಸ್ ಕಡಿಮೆ ಆಗಿದೆ, 3.7% ಇಂದ 2.3% ಗೆ ರಿಡ್ಯೂಸ್ ಆಗಿದೆ. ಅಂಡ್ ಸೆಕೆಂಡರಿ ಸ್ಕೂಲ್ ಡ್ರಾಪ್ ಔಟ್ ಕೂಡ ರಿಡ್ಯೂಸ್ ಆಗಿದೆ, 10.9% ಇದ್ದಿದ್ದು 8.2% ಗೆ ಬಂದಿದೆ. ಸೊ ಮಿಡ್ ಡೇ ಮೀಲ್ ಸ್ಕೀಮ್ ಅಲ್ಲಿ ಇವಾಗ ಸ್ವೀಟ್ಸ್ ಗಳನ್ನ ಕೊಡ್ತಾ ಇರೋದಿರ್ಬೋದು ಅಥವಾ ಮಿಲ್ಕ್, ಎಗ್, ಬನಾನಾ ಈ ರೀತಿ ಕೊಡ್ತಿರೋದ್ರಿಂದ ಡ್ರಾಪ್ ಔಟ್ಸ್ ಗಳು ಕಡಿಮೆ ಆಗ್ತಾ ಇದೆ. ಅಂಡ್ ಥರ್ಡ್ ಪಾಸಿಟಿವ್ ಟ್ರೆಂಡ್ ಏನು ಅಂತ ಹೇಳಿದ್ರೆ ಜೆಂಡರ್ ಬ್ಯಾಲೆನ್ಸ್. ಜೆಂಡರ್ ಬ್ಯಾಲೆನ್ಸ್ ನ ನಾವು ನೋಡ್ಕೊಂಡ್ರೆ ಆಕ್ಚುಲಿ ಜೆಂಡರ್ ಬ್ಯಾಲೆನ್ಸ್ ಅಲ್ಲಿ ಎನ್ರೋಲ್ಮೆಂಟ್ ಬಾಯ್ಸ್ ಟು ಎನ್ರೋಲ್ಮೆಂಟ್ ಇದೆ, ಬಟ್ ಗರ್ಲ್ಸ್ ಎನ್ರೋಲ್ಮೆಂಟ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತಾ ಇದೆ, ಸ್ಟಡಿಲಿ ಇನ್ಕ್ರೀಸ್ ಆಗ್ತಿದೆ. ಅದ್ರ ಜೊತೆಗೆ ಎನ್ರೋಲ್ಮೆಂಟ್ ಏನ್ ಡೌನ್ ಆಗಿಲ್ಲ, ಗರ್ಲ್ಸ್ ಟು ಎನ್ರೋಲ್ಮೆಂಟ್ ಸ್ಟೇಬಲ್ ಇದೆ ಇನ್ನು. ನಂತರ ಬೆಟರ್ ಟೀಚರ್ ಸ್ಟೂಡೆಂಟ್ ರೇಷಿಯೋ, ಸ್ಟೂಡೆಂಟ್ ಮತ್ತೆ ಟೀಚರ್ ರೇಷಿಯೋ ಚೆನ್ನಾಗಿದ್ರೇನೆ ನಮ್ಗೆ ಒಂದು ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ. ಸ್ಟೂಡೆಂಟ್ ಟೀಚರ್ ರೇಷಿಯೋನ ನೋಡ್ಕೊಂಡ್ರೆ 2014-15 ಸಮಯದಲ್ಲಿ 1:15 ಸ್ಟೂಡೆಂಟ್ ರೇಷಿಯೋ ಇತ್ತು, ಅಂದ್ರೆ ಒಬ್ಬ ಸ್ಟೂಡೆಂಟ್ ಗೆ 15 ಜನ ಟೀಚರ್ ಅನ್ನೋ ತರ ಇತ್ತು. ಬಟ್ ಈಗ ಒಬ್ಬ ಸ್ಟೂಡೆಂಟ್ ಗೆ 10 ಜನ ಟೀಚರ್ಸ್ ಅನ್ನುವಂತಹ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಸೊ ಸ್ಟೂಡೆಂಟ್ ಮತ್ತೆ ಟೀಚರ್ ಮತ್ತೆ ಸ್ಟೂಡೆಂಟ್ ರೇಷಿಯೋ ಕೂಡ ಪ್ರಾಪರ್ ಆಗಿ ಇವಾಗ ಮೇಂಟೈನ್ ಆಗ್ತಾ ಇದೆ, ಅಂದ್ರೆ ಇಂಪ್ರೂವ್ ಆಗಿದೆ ಇನ್ನು ಕೂಡ. ಸೊ ವಾಟ್ ನೀಡ್ಸ್ ಟು ಬಿ ಡನ್? ಫಸ್ಟ್ ಒನ್, ಡೆಮೋಗ್ರಫಿಕ್ ಟ್ರಾನ್ಸಿಷನ್. ಹೌದು, ಇಂಡಿಯಾದಲ್ಲಿ ಇದೇ ತರ ಏನಾದ್ರೂ ಜಾಸ್ತಿ ಆಗ್ತಾ ಬಂದ್ರೆ ಏಜಿಂಗ್ ಸೊಸೈಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏಜಿಂಗ್ ಸೊಸೈಟಿ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ವರ್ಕಿಂಗ್ ಪೀಪಲ್ ಕಡಿಮೆ ಆಗ್ತಾ ಬರ್ತಾರೆ. ಸೊ ದಿಸ್ ರಿಕ್ವೈರ್ಡ್ ಎಜುಕೇಶನ್ ಪಾಲಿಸಿ ಚೇಂಜ್ ಆಗ್ಬೇಕು, ಕರೆಕ್ಟ್ ಅಲ್ವಾ? ಸೊ ಇದರಿಂದ ಏಜಿಂಗ್ ಪಾಪ್ಯುಲೇಷನ್ ನಾವು ಕಡಿಮೆ ಮಾಡ್ತಾ ಬರ್ಬೋದು. ನಂತರ ಫೋಕಸ್ ಆನ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಸೊ ಕ್ವಾಂಟಿಟಿಯನ್ನ ನಾವು ನೋಡೋದಕ್ಕಿಂತ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡ್ಬೇಕು. ಬರ್ತ್ ರೇಟ್ ಕಡಿಮೆ ಆಗ್ತಿರೋದ್ರಿಂದ ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಫೋಕಸ್ ಮಾಡಿದ್ರೆ ಕ್ವಾಂಟಿಟಿ ಅಷ್ಟು ನಮಗೆ ಮ್ಯಾಟರ್ ಆಗೋದಿಲ್ಲ. ಬೆಟರ್ ಎಜುಕೇಶನ್ ನ ರೂರಲ್ ಲೆವೆಲ್ ಅಲ್ಲಿ ಕೊಟ್ರೇನೆ ಎನ್ರೋಲ್ಮೆಂಟ್ಸ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈಗ ಬಂದಿರುವಂತಹ ರಿಪೋರ್ಟ್ ಒಂದು ವೇಕಪ್ ಕಾಲ್ ಫಾರ್ ಪಬ್ಲಿಕ್ ಸ್ಕೂಲ್ಗೆ ಇದೊಂದು ವೇಕಪ್ ಕಾಲ್ ತರ ಇದೆ. ಸೊ ಪಬ್ಲಿಕ್ ಸ್ಕೂಲ್ಸ್ ಗಳು ಈಗ ಏನು ಇನಿಷಿಯೇಟಿವ್ಸ್ ಬೇಕು ಅದನ್ನ ತಗೊಳ್ಳೋಂತಹ ಕೆಪಾಸಿಟಿಯನ್ನ ಬಿಲ್ಡ್ ಮಾಡ್ಕೊಬಹುದು. ಹಾಗೆ ಗವರ್ಮೆಂಟ್ ಇದಕ್ಕೋಸ್ಕರ ಒಂದು ಸ್ಟೆಪ್ಸ್ ಗಳನ್ನ ಕೂಡ ತಗೊಳ್ಳೋದಕ್ಕೆ ಈಸಿ ಆಗತ್ತೆ. ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಆಗಿರ್ಬೋದು, ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಟೀಚರ್ ಅಂಡ್ ಸ್ಟೂಡೆಂಟ್ ರಿಲೇಶನ್ಶಿಪ್, ಇದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಪಬ್ಲಿಕ್ ಸ್ಕೂಲ್ ಅಲ್ಲೂ ಕೂಡ ಎನ್ರೋಲ್ಮೆಂಟ್ಸ್ ಜಾಸ್ತಿ ಆಗತ್ತೆ. ಸೊ ನೆಕ್ಸ್ಟ್ ಹೊಸ ಡೇಟಾ ಬರುತ್ತಲ್ವಾ, ಸೆನ್ಸಸ್ 2026. ಆ ಸೆನ್ಸಸ್ ಬಂದ್ಮೇಲೆ ಎಜುಕೇಶನ್ ಸೆಕ್ಟರ್ ಹೇಗಿದೆ ಅಂತ ನಮಗೊಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಸೊ ಇದು ಈಗ ಡಿಕ್ಲೈನ್ ಆಗ್ತಿರುವಂತಹ ಟ್ರೆಂಡ್. ಸ್ಕೂಲ್ ಎನ್ರೋಲ್ಮೆಂಟ್ ಯಾಕೆ ಡಿಕ್ಲೈನ್ ಆಗ್ತದೆ, ಪಾಸಿಟಿವ್ ಟ್ರೆಂಡ್ ಏನು ಅಂಡ್ ನೆಗೆಟಿವ್ ಟ್ರೆಂಡ್ ಏನು, ಯಾಕೆ ಡಿಕ್ಲೈನ್ ಆಗ್ತಿದೆ ಅನ್ನೋದು ಕೂಡ ಗೊತ್ತಾಯ್ತು. 4 ರೀಸನ್ಸ್ ಇಂದ ಡಿಕ್ಲೈನ್ ಆಗ್ತಿದೆ. ಒಂದು ಮೈಗ್ರೇಷನ್ ಇಂದ, ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಓವರ್ ದ ಪಬ್ಲಿಕ್ ಸ್ಕೂಲ್ಸ್,
ಅಂಡ್ ಬರ್ತ್ ರೇಟ್ ಡಿಕ್ಲೈನ್ ಆಗ್ತಾ ಇದೆ. ಅಲಾಂಗ್ ವಿತ್ ದಟ್ UDISE ತನ್ನ ಮೆಥಡಾಲಜಿಯನ್ನ ಚೇಂಜ್ ಮಾಡ್ಕೊಂಡಿರೋದು. ಈ ರೀಸನ್ಸ್ ಇಂದ ಡಿಕ್ಲೈನ್ ಆಗ್ತಾ ಇದೆ ಎನ್ರೋಲ್ಮೆಂಟ್ ಡೇಟಾ. ಸೊ ಇದ್ರ ಮೇಲೆ ನಾವು ಕ್ವಶನ್ ನಾವು ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ರೀಸೆಂಟ್ ಡಿಕ್ಲೈನ್ ಇನ್ ಸ್ಕೂಲ್ ಎನ್ರೋಲ್ಮೆಂಟ್ ಇನ್ ಇಂಡಿಯಾ ಆಸ್ ಪರ್ ದ UDISE ರಿಪೋರ್ಟ್ ಅಥವಾ UDIS data. First one, the decline in solely contributed to a rising preference for private school over government schools. So ಇದನ್ನ ನೋಡೋಣ. Next, a change in UDISE plus data collection methodology to record individual student data has contributed to more accurate lower enrollment figure. Correct. ಇದು one of the reason ಅಂತ ಕೂಡ ನಾವು ನೋಡ್ಕೊಂಡ್ವಿ. Next, despite the fallen in absolute enrollment number, the gross enrollment ratio at the middle and secondary level has improved. ಇದು ಕೂಡ ಕರೆಕ್ಟ್ ಆದಂತಹ ಉತ್ತರ. ಸೊ ಸೆಕೆಂಡ್ ಅಂಡ್ ಥರ್ಡ್ ಕರೆಕ್ಟ್. ಫಸ್ಟ್ ಆಪ್ಷನ್ ನೋಡೋಣ. ದ ಡಿಕ್ಲೈನ್ ಈಸ್ ಸೋಲಿ ಅಟ್ರಿಬ್ಯೂಟೆಡ್ ಟು ಅ ರೈಸಿಂಗ್ ಪ್ರಿಫರೆನ್ಸ್ ಫಾರ್ ಪ್ರೈವೇಟ್ ಸ್ಕೂಲ್ ಓವರ್ ಗವರ್ಮೆಂಟ್ ಸ್ಕೂಲ್. ಇದರಲ್ಲಿ ಸಾಲಿ ಅಂತ ಕೊಟ್ಟಿರೋದ್ರಿಂದ ಇದು ಅಲೋನ್ ರೀಸನ್ ಅಲ್ಲ, ಬೇರೆ ಬೇರೆ ರೀಸನ್ಸ್ ಗಳನ್ನ ಕೂಡ ನಾವು ನೋಡಿದ್ವಿ. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ B 2 and 3 ಓನ್ಲಿ. ಸೊ ಇದು ಕರೆಕ್ಟ್ ಆದಂತಹ ಉತ್ತರ ಆಗಿದೆ. ಇದೇ ರೀತಿಯಾದಂತಹ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.